ಎಲ್ಲರಿಗೂ ನಮಸ್ಕಾರಗಳು ಮಗ. ಇವತ್ತಿನ ಟಾಪ್ ಲೇಟೆಸ್ಟ್ ಕ್ರಿಕೆಟಿಂಗ್ 5 ಅಪ್ಡೇಟ್ಗಳನ್ನು ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ, ಇದೀಗ ರಾಬಿನ್ ಉತ್ತಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತಂದ್ರೆ, ಈ ಬಾರಿ RCB ತಂಡಕ್ಕೆ ಯಾವ್ದಾದ್ರು ಒಬ್ಬ ಒಳ್ಳೆ ಬೌಲರ್ ಮತ್ತು ಸ್ವಿಂಗ್ ಬೌಲರ್ ಅಂದ್ರೆ ಚಿನ್ನಸ್ವಾಮಿಗೆ ಹೊಂದಿಕೊಳ್ಳುವಂತ ಬೌಲರ್ ಯಾರಾದ್ರೂ ಇದ್ರೆ ಅದು ಈ ಬಾರಿ ಮೆಗಾ ಆಕ್ಷನ್ ಅಲ್ಲಿ ಭುವನೇಶ್ ಕುಮಾರ್ ಆದ್ರೆ ಇದ್ದಾರೆ. ಅವರನ್ನ RCB ತಂಡ ಭುವಿಗೆ ಏನಾದ್ರು ಟಾರ್ಗೆಟ್ ಮಾಡಿದ್ರೆ ಒಂದು ಒಳ್ಳೆ ಆಯ್ಕೆ ಆಗುತ್ತೆ. ಮತ್ತು ಭುವಿ ಏನಾದ್ರು RCB ತಂಡಕ್ಕೆ ಏನಾದ್ರು ಪಿಕ್ ಆದ್ರೆ ಅವರು RCB ತಂಡಕ್ಕೂ ಒಳ್ಳೆ ಪಿಕ್ ಅಂತಾನೆ ಇವ್ರು ರಾಬಿನ್ ಉತ್ತಪ್ಪ ಆದ್ರೆ ಹೇಳ್ತಾರೆ. ಇನ್ನು ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ನಿನ್ನೆ ಸೌತ್ ಆಫ್ರಿಕಾ ಮತ್ತು ಭಾರತದ ಥರ್ಡ್ T20 ಐನಲ್ಲಿ ನಮ್ಮ ಭಾರತ ತಂಡ ಆದ್ರೆ ಗೆದ್ದಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಗೆಲುವಿಗೆ ಪ್ರಮುಖ ಕಾರಣ ಯಾರಂದ್ರೆ ಅದು ತಿಲಕ್ ವರ್ಮಾ. ಸೆಂಚುರಿ ಕೂಡ ಈ ಮ್ಯಾಚ್ ನಲ್ಲಿ ಹೊಡೆದ್ರು ಮತ್ತು ಅವರ T20 ಐನ ಮೊದಲನೇ ಸೆಂಚುರಿ ಮತ್ತು ಅವರ ಕೆರಿಯರ್ ನಲ್ಲಿ ಇದು T20 ಐನಲ್ಲಿ ಮೊದಲನೇ ಸೆಂಚುರಿ ಅಂತಾನೆ ಹೇಳ್ಬೋದು. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಪಂದ್ಯ ಮುಗಿದ ಬಳಿಕ. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, ಸೂರ್ಯಕುಮಾರ್ ಯಾದವ್ ಹೇಳ್ತಾರೆ, ನಾನು ತಿಲಕ್ ವರ್ಮಾ ಬಂದು ನನಗೆ 3 ಗಂಟೆಗಳ ಕಾಲ ಕೇಳಿಕೊಂಡರು ನಾನು ಬ್ಯಾಟಿಂಗ್ ಮಾಡಬಹುದೇ ಎಂದು ತಿಲಕ್ ವರ್ಮಾ ಅವರು ನನ್ನ ಬಳಿ ಬಂದು 3 ಗಂಟೆಗಳ ಕಾಲ ಕೇಳಿದರು ಎಂದು ಸೂರ್ಯಕುಮಾರ್ ಯಾದವ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ತಿಲಕ್ ವರ್ಮಾಗೆ, ಇದು ನಿನ್ನ ದಿನ ಮತ್ತು ನಿನಗೆ ಹೇಗೆ ಆಡೋಕ ಮನಸ್ಸಾಗುತ್ತೆ ಆ ತರ ನೀನು ಆಡು ಎಂದು ತಿಲಕ್ ವರ್ಮಾಗೆ ನಾನು ಹೇಳಿದೆ ಮತ್ತು ಅವನು ಕೂಡ ಸಖತ್ತಾಗಿ ನಿನ್ನೆ ಸೆಂಚುರಿ ಎಲ್ಲ ಹೊಡೆದ. ಇನ್ನು ಸೂರ್ಯಕುಮಾರ್ ಯಾದವ್ ಆದ್ರೆ ಈ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 3 ಬಂದ್ಬಿಟ್ಟು ಇದೀಗ ಬರ್ತಾ ಇದೆ ಲೇಟೆಸ್ಟ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ IPL ರಿಲೇಟೆಡ್ ಆಗಿದ್ದು, ಅದು KKR ರಿಲೇಟೆಡ್. ನಂಬರ್ 3 ಅಪ್ಡೇಟ್ ಬಂದ್ಬಿಟ್ಟು ಇದೀಗ KKR ತಂಡ ಈ ಬಾರಿ ಇವ್ರು ನಿತೀಶ್ ರಾಣನ್ ಆದ್ರೆ ರಿಲೀಸ್ ಮಾಡಿದ್ದಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ. ಆದರೆ ಇದೀಗ ಕೋಲ್ಕತ್ತಾ ತಂಡದವರು ಮತ್ತೆ ಇವರ ನಿತೀಶ್ ರಾಣಾ ಅವರನ್ನು ಬೈಬ್ಯಾಕ್ ಮಾಡಿಕೋಕೆ ಎದುರು ನೋಡ್ತಿದ್ದಾರೆ ಅಂತ ಮತ್ತು ಮತ್ತೆ ನಿತೀಶ್ ರಾಣಾ ಅವರನ್ನು ಬೈಬ್ಯಾಕ್ ಮಾಡಿಕೊಂಡು ಅವರಿಗೆ ಕ್ಯಾಪ್ಟನ್ಶಿಪ್ ಕೊಡಲು ಕೂಡ ಈಗ KKR ತಂಡ ಆದ್ರೆ ನಿರ್ಧಾರ ಮಾಡಿದೆ ಎಂದು ರೂಮರ್ಸ್ ಮತ್ತು ಸೋರ್ಸಸ್ ಕಡೆಯಿಂದ ಬಂದಿದೆ ಅಂತಾನೆ ಹೇಳ್ಬೋದು. ಅಪ್ಡೇಟ್ ನಂಬರ್ 4 ಬಂದ್ಬಿಟ್ಟು ಶಿಖರ್ ಧವನ್ ರಿಲೇಟೆಡ್ ಆಗಿದ್ದು, ಶಿಖರ್ ಧವನ್ ಇದೀಗ ನೇಪಾಳ್ ಪ್ರೀಮಿಯರ್ ಲೀಗ್ ಆದ್ರೆ ಆಡೋಕೆ ಆದ್ರೆ ಹೋಗಿದ್ದಾರೆ. ಇನ್ನು ಈ ಬಾರಿ ಶಿಖರ್ ಧವನ್ ಅವರು ನೇಪಾಳಿ ಪ್ರೀಮಿಯರ್ ಲೀಗ್ ನಲ್ಲಿ ಕರ್ನಾಳಿ ಯಾಕ್ಸ್ ಅನ್ನೋ ತಂಡಕ್ಕೆ ಆದ್ರೆ ಈ ಬಾರಿ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 5 ಬಂದ್ಬಿಟ್ಟು ಮತ್ತು ಇದು ಕೊನೆಯ ಅಪ್ಡೇಟ್, ನಮ್ಮ KL ರಾಹುಲ್ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ರಾಹುಲ್ ಅಂತಂದ್ರೆ, ನನಗೆ RCBಗೆ ಆಡೋ ಆಸೆ ಕೂಡ ಇದೆ ಮತ್ತು ನನ್ನನ್ನೇನಾದ್ರೂ RCB ತಂಡಕ್ಕೆ ಒಂದು ಚಾನ್ಸ್ ಏನಾದ್ರು RCB ತಂಡದವರು ಕೊಟ್ರೆ ನಾನು ಈ ಬಾರಿ ಖಂಡಿತವಾಗಿಯೂ RCB ತಂಡಕ್ಕೆ ಆಡುತ್ತೇನೆ ಮತ್ತು ಅದು ಕೂಡ ನನ್ನ ಆಸೆ ಮತ್ತು ನಾನು ಅಲ್ಲೇ ಹುಟ್ಟಿ ಬೆಳೆದದ್ದು ಮತ್ತು ನನಗೂ ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಇದ್ದಾರೆ ಕರ್ನಾಟಕದಲ್ಲಿ ಎಸ್ಪೆಷಲಿ ಎಂದು KL ರಾಹುಲ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ.